ನಮಸ್ಕಾರ ಫ್ರೆಂಡ್ಸ್. ಸೊ ಇವಾಗ ನೋಡ್ಬೋದು, ಲಾಸ್ಟ್ ಟೈಮಲ್ಲಿ ಏನೇನು ತೋರಿಸಿದೆ ಎಲ್ಲ ಅದೇ ಇದೆ. ಸೊ ಬದನೆಕಾಯಿ ಸ್ವಲ್ಪ ದಪ್ಪ ಆಗಿದೆ, ಬದನೆಕಾಯಿ ಗಿಡಗಳು ಚೆನ್ನಾಗಿ ಬಂದಿದೆ, ನೋಡ್ಬೋದು ಬದನೆಕಾಯಿನ. ಸೊ ನಾನು ಬರೀ ಇದೊಂದು ಗಿಡದಲ್ಲಿ ನೋಡಿದ್ರೇ ಹೆಚ್ಚು ಕಡಿಮೆ ಒಂದು 1/4 kg ಮೇಲಂತೂ ಬದನೆಕಾಯಿ ಇದೆ ಇದೊಂದು ಗಿಡದಲ್ಲೇ. ಅದಲ್ಲದಲ್ಲೇ ಒಂದು ಏನು ಕಲ್ಲಂಗಡಿ ಹಣ್ಣಿನ ಗಿಡ ಚೆನ್ನಾಗಿ ಬೆಳೀತಾ ಇದೆ. ಇದೊಂದು ಹೊಸ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದೆ, ಇದು ನೋಡ್ಬೋದು ನೀವು ಇವಾಗ. ಸೊ ಎಲ್ಲ ಹಸ್ರು ಆಗ್ತಾಯಿದೆ, ಎಲ್ಲ ಸ್ಟಾರ್ಟಿಂಗಲ್ಲಿ ಹಿಂಗೆ ಒಣಗುತ್ತೆ, ಆಮೇಲೆ ಮತ್ತೆ ಚಿಗುರುಕೊಳ್ಳೋಕೆ ಶುರುವಾಗುತ್ತೆ. ಸೊ ಅಂದರೆ ಇದು ವರ್ಕೌಟ್ ಆಗ್ತಾಯಿದೆ ಅಂತ ಅನ್ಕೋತೀನಿ. ನೋಡೋಣ ಸೊ ಮುಂದೆ ಇನ್ನೂ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ. ಸೊ ಮುಂದೆ ನಾನು ಅಪ್ಡೇಟ್ ಕೊಡ್ತೀನಿ. ಇದು ದಾಸವಾಳ ಸೇಮ್ ಅದೇ ಥರ ಲಾಸ್ಟ್ ಟೈಮ್ ತೋರಿಸ್ದಂಗೆ ಒಳಗಡೆ ಆಗ್ಲಿಕ್ಕೆ ಗಿಡ ಒಂದು ಚಿಕ್ಕದೊಂದಿದೆ. ಸೊ ಆಮೇಲೆ ಇದು ನಂದು ಇದು ಲಿಚ್ಚಿ ಗಿಡ, ಇದು ಮತ್ತು ಬದನೆಕಾಯಿ ಗಿಡ ಇದೆ. ಅಲ್ಲಿ ಇದು ಫಿಶ್ಗಳಿದೆ, ಇದರಲ್ಲೊಂದು ಸ್ವಲ್ಪ ಸಣ್ಣ ಸಣ್ಣದು ಫಿಶ್ಗಳಿದೆ. ಇದೊಂದು ಗಿಡ ಮಾತ್ರ ನನಗೆ ಒಂದು ಪಜಲ್ ಆಗಿಬಿಟ್ಟಿದೆ ದೊಡ್ಡದಾಗಿ. ಸೊ ನಾನು ಇದನ್ನು ಹುಡುಕಬೇಕು ಏನು ಮಾಡಬೇಕಂತ. ಹೂವು ಬಿಡುತ್ತೆ, ಚೆನ್ನಾಗಿ ಬಿಡುತ್ತೆ, ಆಮೇಲೆ ಕಾಯಿ ಬಿಡೋಲ್ಲ, ಒಣಗೋಗುತ್ತೆ, ಎಲ್ಲ ಉದುರು ಹೋಗುತ್ತೆ ಹೂವುಗಳು, ಆಯಿತಾ. ಸೊ ಇದಿದೆ, ಇದಕ್ಕೆ ಎಲ್ಲ ಗೊಬ್ಬರ ಎಲ್ಲ ಹಾಕಿದ್ದೀನಿ, ಎಲ್ಲ ಇದೆ. ಮತ್ತು ಅದ್ರ ಒಳಗಡೆ ಒಂದು ಆಗ್ಲಿಕಾಯಿ ಗಿಡನೂ ಕಾಣಿಸ್ತಾ ಇದೆ ನಿಮಗೆ ನೋಡಿ. ಅದ್ರ ಜೊತೆಗೆ ನಾನು ಇನ್ನೊಂದು ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲೊಂದು ಫಿಶ್ ಟ್ಯಾಂಕ್ ಇತ್ತಲ್ಲ, ಇದರೊಳಗಡೆ ಒಂದು ಹಾಕಿದ್ದೆ. ಬಟ್ ಏನೋ ಗೊತ್ತಿಲ್ಲ, ಇದು ಒಣಗೋಗ್ತಾಯಿದೆ, ಅದು ಚೆಕ್ ಮಾಡಬೇಕು ರೀಸನ್ ಏನಂತ. ಆಮೇಲೆ ಜೊತೆಲಿ ಇದು ಡ್ರ್ಯಾಗನ್ ಫ್ರೂಟ್ಸು, ಅದ್ರ ಪಕ್ಕ ಮತ್ತೆ ಒಂದು ಆಗ್ಲಿಕಾಯಿ ಗಿಡ. ಸೊ ನನ್ನ ಹತ್ರ ಆಗ್ಲಿಕಾಯಿ ಬೀಜ ಇತ್ತು, ಎಲ್ಲ ಕಡೆಗೂ ಸುಮ್ಮನೆ ಹಾಗೆ ನೆಟ್ಟಿದ್ದೆ. ಆಮೇಲೆ ಇದು ನೋಡ್ಬೋದು ನೀವು, ಡ್ರ್ಯಾಗನ್ ಫ್ರೂಟಲ್ಲಿ ನಾನು ಮೇಲ್ಗಡೆ ಕಟ್ ಮಾಡಿದ್ದೆ ಇದನ್ನು. ಸೊ ಅದ್ರ ಒಳಗಡೆ 2 ಚಿಗುರ್ತಾ ಇದೆ, ಕಾಣಿಸ್ತಾ ಇದೆಯಲ್ಲ. ಸೊ ಇವಾಗ ನನಗೆ ಅನ್ನಿಸ್ತಾ ಇದೆ ಇಲ್ಲಿ ಯಾವುದೇ ದೊಡ್ಡದಿದೆ ಎಲ್ಲ ಕಟ್ ಮಾಡಿ ನಾನು ಬಿಡಬೇಕಂತ. ಸೊ ನೋಡ್ತೀನಿ ಏನು ಮಾಡಬೇಕಂತ. ಫೈನಲ್ ಅಪ್ಡೇಟ್ ಅಂತಂದರೆ ಇದೊಂದು ನಂದು ಎಲ್ಲ ಮೆಸ್ಸಿ ಇದ್ದ ಜಾಗನ ಫುಲ್ಲು ಕ್ಲೀನ್ ಮಾಡಿ ಒಂದು ಕಡೆಗೆ ತಗೊಂಬಂದು ಜೋಡಿಸ್ಬಿಟ್ಟಿದ್ದೀವಿ. ಸೊ ಇದು ಬ್ಯೂಟಿಫುಲ್ಲಾಗಿ ಜೋಡಿಸ್ತೀವಿ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು, ಯಾಕೆಂದರೆ ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡ್ತಾಳೆ ಇಲ್ಲಿ ಬಂದರೆ. ಎಲ್ಲ ಒಂದು ಕಡೆ ಇದೆ. ಆಮೇಲೆ ಇಲ್ಲಿ ಒಂದು ಪೊಟ್ರೆ ಜೇನು ಅಂತ ಬರುತ್ತೆ ನಮ್ಮ ಕಡೆ, ಆ ಗಿಡಗಳಿಂದ ಇದೆ, ನಾನು ತೋರ್ಸೋಕ್ಕಾಗಲ್ಲ ಇವಾಗ, ಇನ್ನೊಂದ್ಸಲ ಯಾವಾಗಲಾದ್ರು ತೋರಿಸ್ತೀನಿ. ಆ ಪೊಟ್ರೆ ಜೇನಿದೆ ಅಂತ ನಮ್ಗೆ ಅವತ್ತೇ ಗೊತ್ತಾಗಿದೆ ಇದು ಶಿಫ್ಟ್ ಮಾಡಬೇಕಾದ್ರೆ. ಓಕೆ, ಸೊ ಇಲ್ಲಿ ಮಿಕ್ಕಿದೆಲ್ಲ ಸೇಮ್ ಆ್ಯಸ್ ಯೂಶ್ವಲ್. ಸೊ ಇಲ್ಲಿ ನೋಡ್ಬೋದು ಗಿಡಗಳು. ಬಟ್ ನನ್ನ ಮನೆ ಹತ್ರ ಏನು ಗೊತ್ತಾ, ಈ ಥರ ಸಣ್ಣ ಪಕ್ಷಿಗಳು ನೀವು ನೋಡ್ಬೋದು. ಇಲ್ಲಿ ಗೊತ್ತಿಲ್ಲ ಕಾಣಿಸ್ತದಿಲ್ಲ ಅಂತ ಹೊರಟೋಯ್ತದು. ಹಾಂ, ಅಲ್ಲಿದೆ ನೋಡಿ, ಇಲ್ಲಿ ಸಣ್ಣ ಪಕ್ಷಿ ಇದೆ ನೋಡಿ. ಹಾಂ, ಇದು ಈ ಥರ ಸಣ್ಣ ಪಕ್ಷಿಗಳು ಬರ್ತವೆ ಇಲ್ಲಿ. ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ನಂದು ಇದಕ್ಕೆಲ್ಲ ನೀರೆಲ್ಲ ಇಟ್ಟಿದ್ದೀನಲ್ಲ, ಅಲ್ಲಿ ನೀರು ಕುಡಿಯುತ್ತೆ. ಇಲ್ಲಿ ಎಷ್ಟೋ ಹೂವುಗಳನ್ನ ತಿನ್ನುತ್ತೆ ಆ್ಯಕ್ಚುಲಿ ಅದು. ಸೊ ನನಗೊಂಥರ ಖುಷಿ ಆಗುತ್ತೆ ನೋಡಿದ್ರೆ, ಅಟ್ಲೀಸ್ಟ್ ಏನೋ ಒಂದು ನನಗೇನೋ ಮಾಡ್ಕೊಂಡಿದ್ರಲ್ಲಿ ಪಕ್ಷಿಗಳನ್ನು ಉಪಯೋಗ ಪಡ್ಕೋತಾ ಇದೆ ಅನ್ನೋದು ಖುಷಿ ಒಂದು ಕಡೆ. ಸೊ ಇಷ್ಟಿದೆ, ನಾನು ಅಂದ್ಕೊಂಡೆ ಇದೊಂದು ಅಪ್ಡೇಟ್ ತೋರಿಸೋಣ ನಿಮಗೆ ಅಂತ, ಹೋಪಿಂಗ್. ಸೊ ನನಗೆ ದಯವಿಟ್ಟು ಏನಾರು ಸಜೆಷನ್ಸ್ಗಳು ಏನೇ ಇದ್ರೂ ಕೊಡಿ. ಇದೆಲ್ಲನೂ ತೆಗೆದು ಮತ್ತೆ ಸ್ಟ್ಯಾಂಡ್ಗಳು ಮಾಡಿಸಿ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇವಾಗ. ಮಳೆಗಾಲ ಬರೋದ್ರೊಳಗಡೆ ಎಲ್ಲದಕ್ಕೂ ಸ್ಟ್ಯಾಂಡ್ ಮಾಡಿ ಇದೆಲ್ಲನೂ ಸ್ಟ್ಯಾಂಡ್ಗಳ ಮೇಲೆ ಕುಂಡಿಸ್ಬೇಕು. ಸೊ ನಂದು ಟೆರೆಸ್ ಮೇಲೆ ಬೀಳಬಾರ್ದು ಅಂತ. ನೋಡ್ಬೋದು ನೀವು ನನ್ನ ಮೀನುಗಳು ಹೆಂಗೆ ಒದ್ದಾಡ್ತಾ ಇದೆ ಅಲ್ಲಿಂದ. ಸೊ ಕಾಣಿಸಲ್ಲ ಅನ್ಕೋತೀನಿ, ಯಾಕೆಂದರೆ ಅದಕ್ಕೆ ಸೆಕ್ಯೂರ್ಡಾಗಿ ಇರಲಿ ಅಂತಲೇ ನಾನು ಬಿಟ್ಬಿಟ್ಟಿದ್ದೀನಿ ಅವಕ್ಕೆ. ಸೊ ನಾನು ಹತ್ರ ಹೋಗ್ತಾ ಇದ್ದಂಗೆ ಹೊರಟೋಗ್ಬಿಡುತ್ತೆ. ಸೊ ಮುಂದಕ್ಕೆ ಬರ್ತಾ ಇದ್ದಂಗೆ ಬರುತ್ತೆ. ಸೊ ಒಂದು ಸೆಕ್ಯೂರ್ಡಾಗಿರಲಿ ಅಂತ ಮೇಲ್ಗಡೆ ಒಂದು ಸೊಳ್ಳೆ ಪರದೆ ಹಾಕ್ಬಿಟ್ಟು ಕವರ್ ಮಾಡಿದ್ದೀನಿ. ಇಷ್ಟೇ. ಥ್ಯಾಂಕ್ ಯು ಸೊ ಮಚ್.